ಉಲಿದು ಭಕುತರಿಗಾಗಿ ಮದುವೆ ಹವಣಿಸಿಕೊಂಡ ಸುಲಭ ದೇವರ ದೇವ ವಿಜಯ ವಿಠ್ಠಲ ವೆಂಕಟ. ಜಗತ್ತಿನೊಡೆಯನಾದ ಶ್ರೀನಿವಾಸ ದೇವರ ಕಲ್ಯಾಣವನ್ನು ಪ್ರತಿ ವರ್ಷ 2 ಬಾರಿ ನಡೆಸಲಾಗುವುದು. ವೈಶಾಖ ಶುದ್ಧ ದಶಮಿಯಂದು ಶ್ರೀ ಶ್ರೀನಿವಾಸ ದೇವರು ಶ್ರೀ ಪದ್ಮಾವತಿ ದೇವಿಯ ಪಾಣಿಗ್ರಹಣ ಮಾಡಿದ ಪುಣ್ಯಕಾಲ. ಶ್ರೀ ಪದ್ಮಾವತಿ ದೇವಿಯನ್ನು ಪಾಣಿಗ್ರಹಣ ಮಾಡಿದ ಶ್ರೀನಿವಾಸ ದೇವರು ತಾನು ಸರ್ವತ್ರ ವ್ಯಾಪ್ತನಾಗಿದ್ದು ಲೋಕ ಶಿಕ್ಷಣಕ್ಕಾಗಿ ಅಗಸ್ತ್ಯ ಮಹರ್ಷಿಗಳ ಆಶ್ರಮದಲ್ಲಿ 6 ತಿಂಗಳ ಕಾಲ ತಂಗಿ ಅವರಿಗೆ ಅನುಗ್ರಹಿಸಿ ವಿವಾಹವಾದ ಹೊಸ ದಂಪತಿಗಳಿಗೆ ಪರ್ವತಾರೋಹಣ ನಿಷಿದ್ಧ ಎಂಬ ನೀತಿ ತಿಳಿಸಿಕೊಟ್ಟ. 6 ತಿಂಗಳ ನಂತರ ಪರ್ವತ ಏರಿ ಬಂದ ದಂಪತಿಗಳಿಗೆ ದೇವಶಿಲ್ಪಿಯಾದ ವಿಶ್ವಕರ್ಮನಿಂದ ನಿರ್ಮಿಸಿದ ರಥದಲ್ಲಿ ಕುಳ್ಳಿರಿಸಿಕೊಂಡು ಶ್ರೀ ಬ್ರಹ್ಮದೇವರು 10 ದಿನಗಳ ಕಾಲ ಮೆರವಣಿಗೆಯನ್ನು ಮಾಡಿದರು. ಆಶ್ವೀಜ ಶುದ್ಧ ದಶಮಿಯಂದು ಬ್ರಹ್ಮೋತ್ಸವ. ಸಾಧ್ಯವಾದರೆ ಇವೆರಡು ಮಾಸದಲ್ಲಿ ಅಂದರೆ ವೈಶಾಖ ಮತ್ತು ಆಶ್ವೀಜ ಮಾಸದಲ್ಲಿ ವೆಂಕಟ ಪರ್ವತಕ್ಕೆ ಹೋಗಿ ಆ ಪರಬ್ರಹ್ಮನಾದ ಶ್ರೀನಿವಾಸ ದೇವರ ದರ್ಶನ ಮಾಡಬೇಕು. ಕಲಿಯುಗದಲ್ಲಿ ಈ ಮಂಗಳಮಯವಾದ ಹಾಗೂ ಪುಣ್ಯಕರವಾದ ಈತನ ಚರಿತ್ರೆಯನ್ನು ಭಕ್ತಿ ಶ್ರದ್ಧೆಯಿಂದ ಹೇಳಿದರೆ ಓದಿದರೆ ಎಲ್ಲಾ ದುಃಖಗಳು ಪರಿಹಾರವಾಗುವು. ಲೌಕಿಕದ ಎಲ್ಲಾ ಅಪೇಕ್ಷೆಗಳನ್ನು ಸ್ವಾಮಿ ನೆರವೇರಿಸುವ. ಬೆಟ್ಟಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದರೆ ಈ 10 ದಿನಗಳ ಕಾಲ ಮೇಲೆ ಹೇಳಿದ ವೈಶಾಖ ಹಾಗೂ ಆಶ್ವೀಜ ಮಾಸಗಳಲ್ಲಿ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ ಕಥೆಯನ್ನು ಕೇಳಬೇಕು. ಇವಿಷ್ಟು ಬಲ್ಲವರಿಂದ ಕೇಳಿದ್ದು. ನನ್ನ ಅಲ್ಪಮತಿಗೆ ಬಂದಷ್ಟು ತಿಳಿಸುವ ಪ್ರಯತ್ನ. ಎನ್ನಪ್ಪ ಎನ್ನ ಕಾಯುವ ದೇವ, ನಿನ್ನ ವಿಸ್ಮರಣೆಯ ಕೊಡದಿರೋ ಶ್ರೀನಿವಾಸ ದಯಾನಿದೆ. ಹರೇ ಶ್ರೀನಿವಾಸ.